ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಸ್ಯಾಂಡ್ವಿಚ್ ಮಾಡೋದನ್ನು ನೋಡೋಣ. ಅದಕ್ಕೆ 3 ಕಲರಿಂದು ಕ್ಯಾಪ್ಸಿಕಮ್ ಅನ್ನು ತೊಗೊಂಡಿದ್ದೀನಿ. ಸೌತೆಕಾಯಿ, ಆಮೇಲೆ ಟೊಮೆಟೊ, ಬ್ರೆಡ್ಡು, ಉಪ್ಪು, ಖಾರ ಪುಡಿ, ಆಮೇಲೆ ಸ್ವಲ್ಪ ಪನ್ನೀರು, ಆಮೇಲೆ ಚೀಸು ಇವೆಲ್ಲ ತೊಗೊಂಡು ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ, ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಅದೆಷ್ಟು ಸಾಕು, ಜಾಸ್ತಿ ಏನು ಹಾಕಿಲ್ಲ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈ 3 ಕ್ಯಾಪ್ಸಿಕಮ್ಗಳನ್ನು ಮೊದಲು ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೊಂಡು ಅದಕ್ಕೆ ಅದರಲ್ಲೇ ಪನ್ನೀರ್ ಹಾಕಿ ಇದನ್ನು ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಮೆತ್ತಗೆ. ಅವೆಲ್ಲ ಫುಲ್ ಸ್ನ್ಯಾಶ್ ಥರ ಆಗಿ ಮೆತ್ತಗಾಗಬೇಕು. ಆಮೇಲೆ ಸ್ವಲ್ಪ ಪನ್ನೀರನ್ನು ತುರ್ಕೊಂಬಿಡೋಣ ಇದರಲ್ಲೇ. ಅದನ್ನೇನು ಎಕ್ಸ್ಟ್ರಾ ಸಪ್ರೇಟೇನು ತುರ್ಕೊಂಡು ಇಟ್ಕೊಳ್ಳೋದೇನು ಬೇಡ, ಇದರಲ್ಲೇ ತುರ್ಕೊಂಬಿಡೋಣ. ಎಲ್ಲ ತಿಂದು ಬೇಜಾರಾದಾಗ ಈ ಥರ ಯಾವಾಗೋ ಒಂದು ಸಲ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತರಕಾರಿನೂ ತಿನ್ನಂಗಾಗತ್ತೆ ಜೊತೆಗೆ. ಸ್ವಲ್ಪ ಪ್ರೋಟೀನ್ಯುಕ್ತವಾಗಿರೋಂಥ ಪನ್ನೀರ್ನೂ ಹೋಗುತ್ತೆ ಜೊತೆಗೆ. ಹಾಗಾಗಿ ಪನ್ನೀರ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಇದಾಗ್ತಾಯಿದೆ. ಅದನ್ನ ಮುತ್ತಿ ಇದ್ರ ಜೊತೆಗೆಲ್ಲ ಸ್ನ್ಯಾಶ್ ಮಾಡ್ಕೊಂಬಿಡೋಣ. ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಚೀಸ್ ಹಾಕ್ಕೊಳ್ಳೋದು. ಈಗ ಇದರಲ್ಲೇ ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಇದನ್ನು ಮಾಡ್ಕೊಂಬಿಡೋಣ. ಇದು ಫುಲ್ ಇದೆಲ್ಲ ಮಿಕ್ಸ್ ಆಗಬೇಕು. 3 ಕ್ಯಾಪ್ಸಿಕಮ್ಮು ಜೊತೆಗೆ ಪನ್ನೀರು, ಉಪ್ಪು, ಖಾರ ಎಲ್ಲ ಹೊಂದಿಕೆ ಆಗಬೇಕು. ಇವಾಗ ಸ್ವಲ್ಪ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿ ತಕ್ಕಷ್ಟು ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಅದನ್ನು ಜಾಸ್ತಿ ಬೇಡ, ಸ್ವಲ್ಪ ಚಾಟ್ ಮಸಾಲ. ಬೇರೆ ಮಸಾಲೆಗಳು ಏನು ಬೇಡ, ಇಷ್ಟೇ ಸಾಕು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ಬೇಕಂದರೆ ಸ್ವಲ್ಪ ಮೆಣಸಿನ ಪುಡಿನೂ ಹಾಕ್ಕೋಬಹುದು. ಮೇಲೆ ನಾರ್ಮಲ್ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಪುಡಿ. ಖಾರ ಸ್ವಲ್ಪ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು. ಹಸಿಮೆಣ್ಸಿಕಾಯಿ ಬೇಕನ್ನೋರು ಎಕ್ಸ್ಟ್ರಾ ಹಸಿಮೆಣ್ಸಿಕಾಯಿ ಸಣ್ಣಂಗೆ ಹೆಚ್ಚಿಬಿಟ್ಟು ಹಾಕ್ಕೋಬಹುದು. ನಾನು ಮೊಮ್ಮಗ ಇರೋದ್ರಿಂದ ಇದನ್ನು ಮಾಡಿಲ್ಲ ನಾನು, ಹಾಗಾಗಿ ಇಷ್ಟೇ ಹಾಕಿದ್ದೀನಿ. ನೋಡಿ, ಇವಾಗ ಬ್ರೆಡ್ಡನ್ನು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ಬ್ರೆಡ್ಡನ್ನು ನೀಟಾಗಿ ಆ ಕಡೆ ಈ ಕಡೆ ಬಿಸಿ ಮಾಡಿಕೊಂಡು ಸ್ವಲ್ಪ ಅದು ರೋಸ್ಟ್ ಆಗಬೇಕು. 2 ಪೀಸನ್ನು ಇದರಲ್ಲೇ ಹಾಕ್ಕೊಂಡು ಬಿಸಿ ಮಾಡ್ಕೊಂಬಿಡೋಣ. ಇದು ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಏನು ಬೇಕಂದ್ರೆ ತರಕಾರಿ ಹಾಕ್ಕೋಬೋದು. ಇನ್ನದಕ್ಕೆ ನೀವು ಕ್ಯಾಪ್ಸಿಕಮ್ ಒಂದೇ ಅಲ್ಲ, ಎಲೆಕೋಸು, ಇನ್ನೂ ಬೇರೆ ಕೆಲವರೆಲ್ಲ ಆಲೂಗೆಡ್ಡೆ ಎಲ್ಲ ಪಲ್ಯ ಮಾಡ್ಕೋಬೇಕಾದ್ರೆ ಆಲೂಗೆಡ್ಡೆನೂ ಹಾಕ್ಕೋಬಹುದು. ನಿಮ್ಮ ತರಕಾರಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ಹಾಕ್ಕೊಂಡು ಮಾಡ್ಕೋಬಹುದು. ಈಗ ನೋಡಿ, ಇದು 2 ಕಡೆ ಒಂದು ಸ್ವಲ್ಪ ಇದು ಆದಮೇಲೆ ಇದಕ್ಕೆ ಅದನ್ನು ಪಲ್ಯ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಡೋಣ. ಅದನ್ನು ಪನ್ನೀರು 3 ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಹಾಕಿಬಿಡೋಣ. ಈಗ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಹರಡ್ಕೋಬೇಕು. ಅದಕ್ಕೆ ನಾನು ಯಾವುದು ಎಕ್ಸ್ಟ್ರಾ ಸೆಜ್ವಾನ್ ಚಟ್ನಿ, ಗ್ರೀನ್ ಚಟ್ನಿ ಯಾವುದೂ ಹಾಕಿಲ್ಲ. ಡೈರೆಕ್ಟಾಗಿ ಇದಷ್ಟೇ ಹಾಕಿದ್ದೀನಿ. ಅದೇ ಹೇಳಿದ್ನಲ್ಲ, ಮೊಮ್ಮಗ ಇದ್ದಾನೆ, ಖಾರ ಜಾಸ್ತಿ ತಿನ್ನಲ್ಲ ಅವನು ಅಂಥೇಳಿ. ಈಗ ಇದ್ರ ಮೇಲೆ ಒಂದು ಸ್ಲೈಸ್ ಇಡೋಣ. ಹೌದು, ಸ್ಲೈಸ್ ಬರುತ್ತೆ, ಅದನ್ನ ಇಟ್ಟಿದ್ದೀನಿ ನಾನು. ಇದನ್ನು ತುರಿದಿಲ್ಲ. ಏನು ಇದು ಚೀಸು ನನಗೆ ಈ ಥರ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಥರನೇ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನು ಮಾಡಿದ್ದೀನಿ. ಇವಾಗ ಈ ಬ್ರೆಡ್ಡನ್ನು ಇದ್ರ ಮೇಲೆ ಹಾಕ್ಕೊಂಡ್ಬಿಡೋಣ. ತುಂಬ ಟೇಸ್ಟಿಯಾಗಿತ್ತು. ನಾನು ಯಾವತ್ತೂ ಮಾಡಿರಲಿಲ್ಲ, ನನ್ನ ಮಗಳಿಗೆ ಇಷ್ಟ ಅಂತ ಮಾಡಿಕೊಟ್ಟೆ. ನಾವು ಬ್ರೆಡ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಯಾಕಂದರೆ ನಾವೆಲ್ಲ ರೊಟ್ಟಿ ತಿನ್ನೋ ಮಂದಿ, ನಾವು ಜೋಳದ ರೊಟ್ಟಿ ತಿನ್ನೋ ಮಂದಿ. ಹಾಗಾಗಿ ನಮಗೆ ಬ್ರೆಡ್ಡೆಲ್ಲ ಸರಿ ಹೋಗಲ್ಲ. ಹಾಗಾಗಿ ಯಾವಾಗೂ ಮಾಡಲ್ಲ ಜಾಸ್ತಿ. ನಾನು ಮಕ್ಕಳು ಕೇಳಿದಾಗ ಯಾವಾಗೋ ಮಾಡಿಕೊಡ್ತೀನಿ ಅಷ್ಟೇ. ಇದ್ರ ಮೇಲೇ ಒಳಗಡೆ ಸೌತೆಕಾಯಿ, ಟೊಮೆಟೊನೂ ಇಟ್ಕೋಬೋದು. ಬೇಡ ಅಂದ್ಬಿಟ್ಟು ನಾನು ಸೈಡಿಗೆ ಇಟ್ಕೊಂಡು ತಿನ್ನೋಣ ಅಂತ ಇದು ಮಾಡಿದೆ. ನೋಡಿ, ನನ್ನ ಮೊಮ್ಮಗ ಹೆಂಗೆ ಮಾಡ್ತಾಯಿದ್ದಾನೆ. ಬಾಯ್.